ಸ್ನೇಹಿತರೆ ನಮಸ್ಕಾರ. ವೆಬ್3 ಕನ್ನಡದಲ್ಲಿ ನಿಮಗೆ ಸ್ವಾಗತ. ಸ್ನೇಹಿತರೆ, ಮೊನ್ನೆ 7ನೇ ತಾರೀಕು ಮಾರ್ಚ್ 2025 ಒಂದು ಐತಿಹಾಸಿಕ ದಿನ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ಸ್ನೇಹಿತರೆ, US ಪ್ರೆಸಿಡೆಂಟ್ ಆದಂಥ ಡೊನಾಲ್ಡ್ ಟ್ರಂಪ್ ಅವರು ಒಂದು ಎಕ್ಸಿಕ್ಯೂಟಿವ್ ಆರ್ಡರ್ನ ಸೈನ್ ಮಾಡಿದ್ದಾರೆ. ಏನಿದು ಎಕ್ಸಿಕ್ಯೂಟಿವ್ ಆರ್ಡರ್ ಅಂತ ಹೇಳಿದರೆ, ಬಿಟ್ಕಾಯಿನ್ಗೆ ಸ್ಟ್ರಾಟಜಿಕ್ ರಿಸರ್ವ್ ಆಗಿ ಡಿಕ್ಲೇರ್ ಮಾಡಿದ್ದಾರೆ. ಏನಿದು ಸ್ಟ್ರಾಟಜಿಕ್ ರಿಸರ್ವ್ ಅಂತ ಹೇಳಿದರೆ ಸ್ನೇಹಿತರೆ, ಪ್ರತಿಯೊಂದು ಕಂಟ್ರಿ ತಮ್ಮ ಬ್ಯಾಕಲ್ಲಿ ಕೆಲವೊಂದು ಫಂಡನ್ನು ಇಟ್ಕೊಂಡಿರ್ತಾರೆ. ತಮ್ಮಲ್ಲಿ ಏನಾದರೂ ಕಷ್ಟ ಕಾಲ ಬಂದರೆ ಅದನ್ನು ಯೂಸ್ ಮಾಡಬೇಕು ಅನ್ನೋದನ್ನು ಉದ್ದೇಶಕ್ಕೆ. ಲೈಕ್ ಕೋವಿಡ್ ಟೈಮಲ್ಲಿ ನಾವು ನೋಡಿದ್ದೀವಿ, ಏನಾದರೂ ಪೆಂಡೆಮಿಕ್ ಸಿಚುವೇಶನ್ ಬಂತು ಅಥವಾ ಏನಾದರೂ ಫೈನಾನ್ಷಿಯಲ್ ಕ್ರೈಸಿಸ್ ಆಯಿತು, ಲೈಕ್ 2008ರದ ಫೈನಾನ್ಷಿಯಲ್ ಕ್ರೈಸಿಸ್ ಕೂಡ ನಾವು ನೋಡಿದ್ದೀವಿ. ಅಥವಾ ಏನಾದರೂ ವರ್ಲ್ಡ್ ವಾರ್ದು ಸಿಚುವೇಶನ್ ಬಂತು, ಇಂಥ ಟೈಮಲ್ಲಿ ನಮಗೆ ಫಂಡ್ ಬೇಕಾಗ್ತದೆ ಅಂಥೇಳಿ ಭಾಳಷ್ಟು ಕಂಟ್ರಿ, ಪ್ರತಿಯೊಂದು ಕಂಟ್ರಿ ತಮ್ಮ ಬ್ಯಾಕಲ್ಲಿ ಫಂಡನ್ನು ಇಟ್ಕೊಂಡಿರ್ತಾರೆ. ಸ್ನೇಹಿತರೆ, ಅದರಲ್ಲಿ ಏನೇನು ಇಟ್ಕೋತಿದ್ರು ಅಂತ ಹೇಳಿದರೆ, ಪ್ರತಿಯೊಂದು ಕಂಟ್ರಿ ಗೋಲ್ಡನ್ನು ಇಟ್ಕೋತಾರೆ. ಗೋಲ್ಡ್ ಬಿಕಾಸ್ ಸ್ಟ್ಯಾಂಡರ್ಡ್ ಇರೋದ್ರಿಂದ ಗೋಲ್ಡನ್ನ ಇಟ್ಕೋತಾರೆ. ಆಮೇಲೆ ಭಾಳಷ್ಟು ಕಂಟ್ರಿ ಆಯಿಲ್ ಆಯಿತು, ಪೆಟ್ರೋಲ್ ಆಯಿತು, ಡೀಸೆಲ್ ಆಯಿತು, ಈ ಥರ ಎಲ್ಲ ಇಟ್ಕೋತಾರೆ. ಆಮೇಲೆ ಭಾಳಷ್ಟು ಕಂಟ್ರಿ ತಮ್ಮಲ್ಲಿ ಬೆಳೆಯುವಂಥದ್ದು ಏನು ಬೆಳೆ ಇದೆ, ಲೈಕ್ ಅಕ್ಕಿ, ಗೋಧಿ ಆಯಿತು, ಸೊ ಈ ಥರ ಎಲ್ಲ. ಆಮೇಲೆ ಮೆಡಿಷನ್ಸು ಕೂಡ. ಸೊ ಎಲ್ಲ ನಮ್ಮ ಕಷ್ಟ ಕಾಲಕ್ಕೆ ಏನಾದರೂ ಈ ಥರ ಸಿಚುವೇಶನ್ ಬಂತು ಅಂಥೇಳಿ ಯೂಸ್ ಮಾಡಬೇಕು ಅನ್ನೋದರ ಉದ್ದೇಶಕ್ಕೆ ಇದನ್ನು ಇಟ್ಕೋತಾರೆ ಅಂತ ಹೇಳ್ಬೋದು. ಸ್ನೇಹಿತರೆ, ಅದೇ ಥರ ಈಗ ಬಿಟ್ಕಾಯಿನ್ಗೂ ಕೂಡ ಸ್ಟ್ರಾಟಜಿಕ್ ರಿಸರ್ವ್ ಆಗಿ ಯಾರು US ಅವರು ಡಿಕ್ಲೇರ್ ಮಾಡಿದ್ದಾರೆ. ಸೊ ಬರುವಂಥ ದಿನಗಳಲ್ಲಿ ಆಲ್ರೆಡಿ US ಹತ್ತಿರ 2 ಲಕ್ಷದಿಂದ 3 ಲಕ್ಷವರೆಗೆ ಬಿಟ್ಕಾಯಿನ್ ಆಲ್ರೆಡಿ ಅವ್ರ ಹತ್ರ ಇದೆ. ಸೊ ಅವ್ರದ್ದು ಉದ್ದೇಶ ಏನಂತ ಹೇಳಿದರೆ, ಬಿಟ್ಕಾಯಿನ್ದು ಟೋಟಲ್ ಸಪ್ಲೈ ಬಂದುಬಿಟ್ಟು 2,10,00,000 ಏನು ಟೋಟಲ್ ಸಪ್ಲೈ ಇದೆ. ಅದರದ್ದು 5% ಅಷ್ಟು, ಹೆಚ್ಚು ಕಮ್ಮಿ 10,50,000 ಬಿಟ್ಕಾಯಿನ್ ನಮ್ಮ ಬ್ಯಾಲೆನ್ಸ್ ಶೀಟಲ್ಲಿ ಇಟ್ಕೋಬೇಕು ಅನ್ನೋದನ್ನು ಅವ್ರದ್ದು ಉದ್ದೇಶ ಅಂತ ಹೇಳ್ಬೋದು. ಸ್ನೇಹಿತರೆ, ನಾವು ಎಲೆಕ್ಷನ್ ಟೈಮಲ್ಲಿ ನೋಡಿದ್ದೀವಿ, US ಎಲೆಕ್ಷನ್ ಟೈಮಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದರು, ನಾನು ಬಿಟ್ಕಾಯಿನ್ಗೆ ಸ್ಟ್ರಾಟಜಿಕ್ ರಿಸರ್ವ್ ಮಾಡ್ತೀನಿ ಅನ್ನೋದನ್ನು ಹೇಳಿದರು. ಯಾಕೆ ಅವರು ಈ ಮಾತನ್ನು ಹೇಳಿದರು ಅಂತ ಹೇಳಿದರೆ, ಸ್ನೇಹಿತರೆ ನಿಮಗೆ ಗೊತ್ತಿರಲಿ, ಅಮೇರಿಕಾದು ಏನು ಸಿಟಿಸನ್ಸ್ ಇದ್ದಾರೆ, 40% ಅಷ್ಟು ಅಡಲ್ಟ್ ಪೀಪಲ್ ಏನಿದ್ದಾರೆ, ಅವ್ರಿಗೆ ಕ್ರಿಪ್ಟೋ ಮೇಲೆ ಬಹಳಷ್ಟು ಭರವಸೆ ಇದೆ, ಭಾಳಷ್ಟು ಟ್ರಸ್ಟ್ ಇದೆ ಅಂತ ಹೇಳ್ಬೋದು. ಸೊ ಅದನ್ನು ಡೊನಾಲ್ಡ್ ಟ್ರಂಪ್ ಅವರು ತಿಳ್ಕೊಂಡ್ರು, ಅದೇ ಸಲುವಾಗಿ ಹೇಳ್ಕೊಂಡು ಕೂಡ ತಿರುಗಾಡಿದ್ರು. ಸೊ ಅವರಿಗೆ ಸಕ್ಸಸ್ಸು ಕೂಡ ಸಿಕ್ತು. ಅವರು ಭಾಳಷ್ಟು ಟೈಮಲ್ಲಿ ಹೇಳಿದರು, ನಾನು ಕ್ರಿಪ್ಟೋ ಪ್ರೆಸಿಡೆಂಟ್ ಅಂತೂ ಕೂಡ ಹೇಳಿದರು. ಸೊ ಸ್ನೇಹಿತರೆ, ಅಮೇರಿಕಾ ಯಾವಾಗಲೂ ನಾವು ನೋಡಿದಾಗ ಟೆಕ್ನಾಲಜಿಲಿ ನಂಬರ್ 1 ಇದೆ ಅಂತ ಹೇಳ್ಬೋದು. ಸೊ ಅದೇ ಥರ ಅವರಿಗೆ ಏನು ಗೊತ್ತಾಯಿತು, ಡಾಲರ್ ನಮ್ಮದು ವೀಕ್ ಆಗುವಂಥದ್ದು ಚಾನ್ಸಸ್ ಇದೆ ಅಂಥೇಳಿ ಅವರು ತಿಳ್ಕೊಂಡ್ರು. ಸೊ ಅದನ್ನು ಯಾವ ಥರ ಸ್ಟ್ರಾಂಗ್ ಮಾಡಬೇಕು ಅಂಥೇಳಿ ಆ ಉದ್ದೇಶದಿಂದ ಅವರು ಬಿಟ್ಕಾಯಿನ್ಗೂ ಕೂಡ ಸ್ಟ್ರಾಟಜಿಕ್ ರಿಸರ್ವ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸ್ನೇಹಿತರೆ, ಇದೇ ಥರ ಈಗ ಬರುವಂಥ ದಿನಗಳಲ್ಲಿ ಬೇರೆ ಕಂಟ್ರೀಸು ಕೂಡ ಇದನ್ನು ಮಾಡ್ಬೋದು ಅನ್ನೋದನ್ನು ಹೇಳ್ಬೋದು. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಇದೇ ಥರ ಮತ್ತಿಷ್ಟು ಇಂಪಾರ್ಟೆಂಟ್ ನ್ಯೂಸ್ ನೋಡೋ ಸಲುವಾಗಿ ನಮ್ಮದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮದು ಅನಿಸಿಕೆ ಅಭಿಪ್ರಾಯ ಕೂಡ ನಮಗೆ ತಿಳಿಸಿ. ನಮಸ್ಕಾರ.